ಎಲ್ಲರಿಗೂ ನಮಸ್ಕಾರ. ನಾನು ಸಾನಿಯಾ. ಬ್ಯಾಕ್ ಬೆಂಚರ್ಸ್ ಅನ್ನೋ ಚಿತ್ರವನ್ನ ನೋಡಿ ಆಚೆ ಬಂದಿದ್ದೀನಿ. ನಾನು ಕೂಡ ಆಕ್ಚುಲಿ ಕಾಲೇಜ್ ಡೇಸ್ ಅಲ್ಲಿ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ ಆಗಿದೆ. ಸೊ ಎಲ್ಲ ಕಾಲೇಜಿನ ಅಥವಾ ಸ್ಕೂಲ್ ಡೇಸ್ ನ ನಿಜವಾಗ್ಲೂ ಜ್ಞಾಪಿಸುತ್ತೆ ಈ ಮೂವಿ. ಅಂಡ್ ಎಷ್ಟೋ ಜನ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ಕೊಟ್ಟಿದೆ ಸ್ಯಾಂಡಲ್ವುಡ್ಗೆ. ಆಲ್ ದಿ ವೆರಿ ಬೆಸ್ಟ್. ನನ್ನ ಫ್ರೆಂಡ್ ರಂಜನ್ ಕೂಡ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನ ಅಭಿನಯಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಬೇಕು. ಆಕ್ಚುಲಿ ಚಿತ್ರದ ಪ್ರಚಾರ ನನಗೆ ತುಂಬಾ ಇಷ್ಟ ಆಗಿತ್ತು. ಯಾಕಂದ್ರೆ ಬೆಂಗಳೂರಿನ ಎಲ್ಲಾ ಕೇರಿಗಳಲ್ಲೂ ಬ್ಯಾಕ್ ಬೆಂಚರ್ಸ್ ತಂಡ ಇರ್ತಿತ್ತು, ಅಥವಾ ಅವ್ರದ್ದು ಪೋಸ್ಟರ್ಸ್ ಇರ್ತಿತ್ತು, ಅಥವಾ ಅವ್ರದ್ದೇನೋ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ತಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಮ್ಮ ಕಥೆ ಶುರುವಾಗೋದು ಎಲ್ಲಿಂದ ಅನ್ನೋ ಪ್ರತಿಯೊಂದು ರೀಲ್ಸ್ ಕೂಡ ಕಾಣಿಸ್ತಾ ಇತ್ತು. ಸೊ ಅದರಿಂದನೇ ಕುತೂಹಲ ಹೆಚ್ಚಾಗಿತ್ತು ಮೂವಿ ಹೇಗೆ ಮೂಡ್ ಬಂದಿದೆ ಅಂತ. ಇವತ್ತು ಬಂದು ನೋಡಿ ಈಗಷ್ಟೇ ಬ್ಯಾಕ್ ಬೆಂಚರ್ಸ್ ಮೂವಿ ನೋಡ್ಕೊಂಡ್ ಬಂದೆ. ಎಲ್ಲರ ಲೈಫಲ್ಲೂ ಖುಷ್ ಆಗ್ಲಿ, ಆರ್ಯ ಆಗ್ಲಿ, ರಿಲೇಟ್ ಮಾಡ್ಕೊಳ್ಳುವಂತ ಫ್ರೆಂಡ್ಸ್ ಇರ್ತಾರೆ. ಈ ಒಂದು ಸಿನಿಮಾ ನೋಡಿ ನನಗೂ ಎಷ್ಟೊಂದು ಕ್ಯಾರೆಕ್ಟರ್ಸ್ ನನ್ನ ಫ್ರೆಂಡ್ಸ್ಗೆ ರಿಲೇಟ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಬಂತು. ತುಂಬಾ ಎಂಜಾಯ್ ಮಾಡಿದೆ. ಅಂಡ್ DOP ಮನೋಹರ್ ಸರ್ ಅಂಡ್ ಮೈ ಫ್ರೆಂಡ್ ಜತಿನ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಅಂಡ್ ಥಿಯೇಟರ್ ಅಲ್ಲಿ ಇನ್ನಷ್ಟು ಶೋ ಪಡೆದು ಒಳ್ಳೆ ರೆಸ್ಪಾನ್ಸ್ ಇರಲಿ. ಅಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಈ ತನ ಬ್ಯಾಕ್ ಬೆಂಚರ್ ಸಿನಿಮಾ ನೋಡ್ಕೊಂಡ್ ಬಂದೆ. ಅಂಡ್ ನಮಗೆ ಆಕ್ಚುಲಿ ನಮ್ಮ ಕಾಲೇಜ್ ದಿನಗಳು ನೆನಪಾಯ್ತು. ಸೊ ಕನ್ನಡಕ್ಕೆ ಇದೊಂದು ಫ್ರೆಶ್ ಕಾಲೇಜ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಬಂದು ಬ್ಯಾಕ್ ಬೆಂಚರ್ಸ್ ನ ಥಿಯೇಟರ್ ಅಲ್ಲೇ ನೋಡಿ, ಟಿವಿಯಲ್ಲಿ ಬರುತ್ತೆ, OTT ಅಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ. ಅಂಡ್ ಈ ಸಪೋರ್ಟ್ ತುಂಬಾ ಬೇಕಾಗಿದೆ. ಅಂಡ್ ಸಬ್ಜೆಕ್ಟ್ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಅಂಡ್ ಅದೇ ಯಾರೇ ಪ್ರತಿಯೊಬ್ಬರು ನೋಡಿದ್ರು ನಮ್ಮ ಕಾಲೇಜ್ ಡೇಸ್ ತುಂಬಾ ನೆನಪಾಗುತ್ತೆ. ಅಂಡ್ ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ ಈಗ. ನಾವೆಲ್ಲರೂ ಬ್ಯಾಕ್ ಬೆಂಚ್ ಇಂದಾನೆ ಮುಂದೆ ಬಂದಿರೋರು. ಅಂಡ್ ಆಗಿನ ಕಾಲೇಜಿನ ನೆನಪುಗಳು ಮೆಲುಕಾಕ ಅಂತ ಒಂದು ಪ್ರಯತ್ನ ನಡೆದಿದೆ ಈ ಸಿನಿಮಾದಲ್ಲಿ. ಒಂದೇನು ಖುಷಿ ಆಗತ್ತೆ ಅಂದ್ರೆ ಎಲ್ಲ ಹೊಸಬ್ರು, ಎಲ್ಲ ಹೊಸ ಮುಖಗಳು ನೋಡಿದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಮ್ಮ ಮೆಮರೀಸ್ ನ ಮೆಲುಕು ಹಾಕಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ ಓಡ್ತಾ ಇದೆ. ಬನ್ನಿ, ವಿ ಆಲ್ ಶುಡ್ ಸಪೋರ್ಟ್ ದಿ ನ್ಯೂ ಕಮರ್ಸ್ ಅಂಡ್ ವಿ ಶುಡ್ ಆಲ್ವೇಸ್ ಬಿ ದೇರ್. ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಿದಾಗ ಹೊಸ ಪ್ರಯತ್ನಗಳು ಬರುತ್ತೆ ಅಂಡ್ ಹೊಸ ಸಿನಿಮಾಗಳಾಗತ್ತೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಬ್ಯಾಕ್ ಬೆಂಚರ್ಸ್ ಸಿನಿಮಾ ನೋಡ್ಕೊಂಡ್ ಬಂದೆ. ಸೊ ಕಾಲೇಜ್ ಹೋಗಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಕನೆಕ್ಟ್ ಆಗುವಂತ ಒಂದು ಸಿನಿಮಾ. ಎಲ್ಲರೂ ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬೆಂಚ್ ಅಲ್ಲಿ ಕೂತಿರ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸ್. ಒಂದಿಷ್ಟು ಪಾಠಗಳನ್ನ ಮುಂದೆ ಬೆಂಚ್ ಅಲ್ಲಿ ಕೂತು ಕಲಿತೀವಿ, ಒಂದಿಷ್ಟು ಪಾಠಗಳನ್ನ ಹಿಂದೆ ಬೆಂಚ್ ಅಲ್ಲಿ ಕೂತು ಕಲಿತೀವಿ. ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಗೆಲ್ಸೋಣ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇಂಥ ಕ್ರೈಸಿಸ್ ಅಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡ್ಬಂದು ನಮ್ಗೆ ಕೂರಿಸಿ ಒಂದು ಎಂಟರ್ಟೈನರ್ ತೋರಿಸಿದ್ದಾರೆ. ನನ್ನ ಫಸ್ಟ್ ಸಿನಿಮಾ ಯುವರತ್ನದಲ್ಲಿ ಅಪ್ಪು ಸರ್ ಒಂದು ಡೈಲಾಗ್ ಬರ್ದಿದ್ದಾರೆ, ಫಸ್ಟ್ ಬೆಂಚ್ ಅಲ್ಲಿ ಬರೀ ಬೋರ್ಡ್ ಕಾಣಿಸುತ್ತೆ, ಲಾಸ್ಟ್ ಬೆಂಚ್ ಅಲ್ಲಿ ಇಡೀ ವರ್ಲ್ಡ್ ಕಾಣಿಸುತ್ತೆ ಅಂತ. ಹಾಗಾಗಿ ನಾವೆಲ್ಲ ಇಲ್ಲಿ ನಿಂತಿರೋರು ಯಾರು ಫಸ್ಟ್ ಬೆಂಚರ್ ಅಲ್ಲ ಅಂತ ಅನ್ಕೊಳ್ತೀನಿ. ಫಸ್ಟ್ ಬೆಂಚ್ ಅಲ್ಲಿ ಇದ್ದಿರ್ತಾರೆ, ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ರಿ. ಲಾಸ್ಟ್ ಬೆಂಚ್ ಅಲ್ಲಿ ಇರೋದಕ್ಕೆ ಇವತ್ತು ಇಲ್ಲೆಲ್ಲ ಬಂದಿದ್ದೀರಾ. ವೆರಿ ನೈಸ್ ಮೂವಿ, ಎಂಟರ್ಟೈನಿಂಗ್ ಮೂವಿ. ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫನ್ ಎಲಿಮೆಂಟ್ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಆಲ್ ದ ವೆರಿ ಬೆಸ್ಟ್. ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬ್ಯಾಕ್ ಬೆಂಚರ್ಸ್ ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ. ಅಂಡ್ ಒಂದು ನಾಸ್ಟಾಲಜಿಕ್ ಫೀಲಿಂಗ್. ಕಾಲೇಜ್ನಲ್ಲಿ ಮಾಡಿರೋ ತರಲೆಗಳೆಲ್ಲ ಈ ಮೂವಿ ನೋಡ್ತಾ ಇರುವಾಗ ಒಂದು ಮೆಲ್ಟ್ ಆಗುತ್ತೆ. ಇಟ್ಸ್ ಅ ಗುಡ್ ಮೂವಿ ಅಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯೂತ್ ಸಿನಿಮಾ. ಈಗ ಫ್ಯಾಮಿಲಿ ಆಗಿರ್ಬೋದು, ಕಾಲೇಜ್ ಓದೋ ಹುಡುಗರಿಗಾಗಲಿ ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದಾರೆ. ರಾಜಶೇಖರ್ ಅವರು ಇದೇ ಮೊದಲು ಒಂದು ಯೂತ್ ಸಿನಿಮಾ ಅಂತ ಮಾಡಿದ್ದಾರೆ ಅನ್ಸುತ್ತೆ. ನಾನು ಡೈರೆಕ್ಷನ್ ಮಾಡಿರುವಂಥ ಜಾಲಿ ಡೇಸ್ ಇಂದನೇ ಒಂದು ಅದು ಯಾರಿಗೆ ಇಷ್ಟ ಆಗಿತ್ತಾ ಈ ಸಿನಿಮಾ ಕೂಡ ಅವ್ರಿಗೆ ಇಷ್ಟ ಆಗ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಜಾಲಿ ಡೇಸ್ ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಇದೆ. ಅದನ್ನ ನೋಡಿ ಅದನ್ನ ನೋಡಿದವ್ರಿಗೆ ಅದು ಇಷ್ಟ ಆದವ್ರಿಗೆ ಇದಂತ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ ಈ ಸಿನಿಮಾ ನೋಡಿ ಯೂತಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಒಂದು
ಈ ಕಾಲೇಜಲ್ಲಿ ನಡೆಯೋ ಒಂದು ಮ್ಯಾಟರ್ ಇಟ್ಕೊಂಡು ಮಾಡಿದ್ದಾರೆ. ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ ಆಗಲಿ ಫ್ಯಾಮಿಲಿಗಳು ಇಷ್ಟ ಆಗುತ್ತೆ. ಸಿನಿಮಾ ದಯವಿಟ್ಟು ಯಾರು ಸಿನಿಮಾ ನೋಡಿ ಅಂತ. ಫಿಲ್ಮ್ ಚೆನ್ನಾಗಿದೆ ಅಂಡ್ ಬಿಗ್ ಬಾಸ್ ನಲ್ಲಿ ಇವರ ಬ್ಯಾಕ್ ಬೆಂಚ್ ಅದು ಎಲ್ಲರಿಗೂ ಗೊತ್ತಿಲ್ಲ ಬ್ಯಾಕ್ ಬೆಂಚರ್ ಅಂತ. ಒಂದು ಒಳ್ಳೆ ಸ್ಟೋರಿ ಇದೆ ಫಿಲ್ಮ್ ಅಲ್ಲಿ ಅಂಡ್ ಒಳ್ಳೆ ಪ್ರಯತ್ನನ ಬಂದು ಸಪೋರ್ಟ್ ಮಾಡಿ ಅಂಡ್ ಹೊಸ ಹುಡುಗರು ಅಂಡ್ ಇಡೀ ಸಿನಿಮಾ ಪಾಪ ಚಡ್ಡಿಯೆಲ್ಲ ಇದ್ದಾರೆ. ಒಳ್ಳೆ ಸಿನಿಮಾ ಬಂದು ನೋಡ್ಬೋದು. ಸಿನಿಮಾ ಡೈರೆಕ್ಟರ್ ರಾಜಶೇಖರ್ ಒಂದೆರಡು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಈ ಸಿನಿಮಾ ಮಾಡಿದಾಗ ಯಾಕೆ ಹೊಸಬ್ರನ್ನೆಲ್ಲ ಹಾಕೊಂಡು ಮಾಡ್ತೀರಾ, ಕನ್ನಡದಲ್ಲಿ ಬಹಳ ಕಷ್ಟ, ಓಡಲ್ಲ, ಸುಮ್ಮನೆ ದುಡ್ಡಿದೆ ಅಂತ ಕಳ್ಕೊತೀರಾ, ಎಲ್ಲರೂ ಬೇಡ 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 ಅಂತಿದ್ರು. ಇವತ್ತು ನನಗೆ ಬಹಳ ಖುಷಿಯಾಗಿದೆ. ಮೊದಲನೇ ವಾರ ಸುಮಾರು 3-4 ವರ್ಷದಿಂದ ಹೊಸಬ್ರು ಸಿನಿಮಾಗಳು ಜೊತೆಗೆ ಹಳಬ್ರು ಸಿನಿಮಾಗಳು ಎಲ್ಲೆಲ್ಲಿ ಓಪನ್ ಆಗಿಲ್ಲ, ಹುಬ್ಳಿ, ಧಾರವಾಡ, ರಾಯಚೂರು, ಮಂಗಳೂರು ಮತ್ತೆ ಬೀದರು, ಇಲ್ಲೆಲ್ಲ ಕಡೆನೂ ನಮ್ದು ಶೋಗಳು ಓಪನ್ ಆಗಿ ಚೆನ್ನಾಗಿ ಓಡ್ತಾ ಇದೆ. ಮೈಸೂರಿನಲ್ಲಿ ನಮಗೆ ಮೊದಲನೇ ದಿನ 1 ಶೋ ಕೊಟ್ಟಿದ್ರು, ಇವತ್ತು 6 ಶೋ ಓಡ್ತಿದೆ. ನನಗೆ ಖಂಡಿತವಾಗ್ಲೂ ಈ ಹುಡುಗರ ಮೇಲೆ ನಂಬಿಕೆ ಇತ್ತು, ಇವ್ರ ಕೆಲಸದ ಮೇಲೆ ನಂಬಿಕೆ ಇತ್ತು. ಇವತ್ತು ಅವ್ರ ಶ್ರಮ, ಅವ್ರ ಶ್ರದ್ಧೆ, ಅವ್ರ ಕಷ್ಟಕ್ಕೆ, ಅವ್ರ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ. ಈ ಮುಂದಿನ ವಾರನೂ ಈ ಸಿನಿಮಾ ಹೋಗುತ್ತೆ, ಎಲ್ಲ ಕಡೆ ಟಾಕ್ಸ್ ಆಗ್ತಾ ಇದೆ. ಇದು ನನಗೆ ಬಹಳ ಖುಷಿ ಕೊಟ್ಟಿದೆ. ಹೊಸಬ್ರ ಜೊತೆನೆ ಕೆಲಸ ಮಾಡಬೇಕು, ಹೊಸಬ್ರು ಇಂಡಸ್ಟ್ರಿಗೆ ಬರಬೇಕು, ಅದಕ್ಕೆ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನೂ ನಮ್ಮ ಇಂಡಸ್ಟ್ರಿಗೆ ಹೊಸ ನಟರು, ಹೊಸ ನಟಿಯರು, ಹೊಸ ಡೈರೆಕ್ಟರ್ಗಳು ಬರಬೇಕು. ಬರೋದ್ರಿಂದ ಇಂಡಸ್ಟ್ರಿ ಬೆಳೆಯುತ್ತೆ. ಅದು ಈ ದಿನ ಎಲ್ಲರೂ ಸಪೋರ್ಟ್ ನೋಡಿದ್ರೆ ನನಗೆ ನಾನು ಮಾಡಿದ್ದು ಕೆಲಸ ಅತ್ಯುತ್ತಮವಾಗಿತ್ತು ಅಂತ ಅನಿಸಿದೆ. ನಮಸ್ಕಾರ, ಎಲ್ರಿಗೂ ಥ್ಯಾಂಕ್ಸ್. ಹರಿಯದ ಭಾವನೆಗಳು, ಹರಿಯದ ಸಮಸ್ಯೆಗಳು ಅಥವಾ ಹರಿಯದವರು ಶೈಕ್ಷಣಿಕ ಏರಿಳಿತಗಳನ್ನ ಇಟ್ಕೊಂಡಾಗ ಏನಾಗ್ಬೋದು ಅನ್ನೋದನ್ನ ಒಂದು ಕಥಾರೂಪದಲ್ಲಿ ಹೇಳಿಕೊಟ್ಟಂತಹ ನಿರ್ದೇಶಕರ ಮತ್ತೆ ನಮ್ಮ ಛಾಯಾಗ್ರಾಹಕರ ಇವರ ಕೈಚಳಕವನ್ನ 2ನೇ ವಾರಕ್ಕೆ ಕಟ್ಟು ಮುಳ್ತಿರೋದು ನಿಜವಾಗಿಯೂ ಸಂತಸದಾಯಿ. ಯಾಕೆಂದ್ರೆ ಇದರ ಜೊತೆಗೆ ಈ ಚಿತ್ರದ ಜೊತೆಗೆ ಇತರೆ ಚಿತ್ರಗಳು ಏನೆಲ್ಲವೂ ಬಿಡುಗಡೆ ಆದವು, ಅದರ ಕೋಟಿಯಲ್ಲಿ ಇದು 2ನೇ ವಾರ, 3ನೇ ವಾರ, 4ನೇ ವಾರಕ್ಕೂ ಹೋಗ್ತಿರೋದನ್ನ ಗಮನಿಸಿದಾಗ ಜನಮನ್ನಣೆ ಈ ಚಿತ್ರಕ್ಕೆ ದಕ್ಕಿದೆ ಅನ್ನೋದು ತುಂಬಾ ಸಂತಸದಾಯಿ. ಯಾವುದೇ ನಿರ್ದೇಶಕರಿಗೆ, ಯಾವುದೇ ಕಲಾವಿದರಿಗೆ 2-3 ವರ್ಷ ಸತತವಾಗಿ ಅದಕ್ಕಾಗಿ ದುಡಿದಂತಹ ತಂತ್ರಜ್ಞರಿಗೆ ಸಹಜವಾಗಿ ಅದೊಂದು ಖುಷಿಯ ಸಂಗತಿ. ಜನಮನ್ನಣೆ ದಕ್ಕದ ಹಾಗೆ ಯಾರೆಲ್ಲ ನೋಡಿದ್ದಾರೆ ಅವರನ್ನು ಹೆಚ್ಚು ಜನರನ್ನ ಅದ್ರ ತಲುಪಿ ಅವರು ಇನ್ನೊಮ್ಮೆ ಒಂದಷ್ಟು ಜನರನ್ನ ಬಂದು ಕರೆತಂದು ಮುಂದಿನ ವಾರಗಳಲ್ಲಿ ಅದನ್ನ ತೋರಿಸ್ಕೊಳ್ಳೋದಾಗಲಿ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಗ್ತಿರುವಂತಹ ಬೆಳವಣಿಗೆ ಗಮನಿಸಿ ನಿರ್ದೇಶಕರು ಹೇಳಿದ ಹಾಗೆ ಅದ್ಭುತವಾದಂತಹ ಸ್ವೀಕಾರವಾಗ್ತಿರುವಂತದ್ದು ನಿಜವಾಗಿ ರೋಚಕ ಅಂತ ಅನಿಸಿದೆ ನಮಗೆ. ಇದು 4-6 ವಾರಗಳು ಅಲ್ಲಿಗೆ ಸೀಮಿತವಾಗಿದೆ, ಹೆಚ್ಚು ಜನರನ್ನ ಸೆಳೆಯಲಿ, ಹಾಗೆ ಸೆಳೆಯುವಾಗುವುದಕ್ಕೆ ಮಾಧ್ಯಮ ಬೆಂಬಲ ನಿರಂತರವಾಗಿ ಇರಲಿ ಅನ್ನೋ ಮಾತನ್ನ ನಾವು ತಂಡವಾಗಿ ಎಲ್ಲ ಹುಡುಗರ ಪರವಾಗಿ ಅವ್ರಿಗೆ ಅಭಿನಂದನೆ ಮಾಡ್ತಾ ನಿರ್ದೇಶಕರಿಗೂ ಮತ್ತೆ ನಮ್ಮ ಈ ಛಾಯಾಗ್ರಾಹಕರಿಗೂ ವಿಶೇಷವಾದ ಆಭಾರ ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಹೆಚ್ಚಿನ ಜನರು ಕರ್ಕೊಂಡ್ಬಂತಾರೋ ತೋರಿಸುವಾಗಲಿ ಮತ್ತೆ ಅದ್ರಲ್ಲಿ ಇರ್ಬೋದಂತ ಅನೇಕ ವಿಚಾರಗಳನ್ನು ಸಹ ಹೆಕ್ಕಿ ತೆಗೆದು ಮನೆಗೆ ಕೊಂಡೊಯ್ಯುವಾಗಲಿ ಅದು ಒಳ್ಳೇದಾಗ್ಲಿ ಎಲ್ಲರಿಗೆ. ಸಾಮಾನ್ಯವಾಗಿ ವಿನೋದಕ್ಕೆ, ರಂಜನೆಗಾಗಿಯೇ ಈ ಮಾಧ್ಯಮವನ್ನು ಬಳಕೆ ಮಾಡ್ಕೊಳ್ತಿದ್ದೀವಿ. ಅದು ಉದ್ಯಮವಲ್ಲ, ಅದು ಮಾಧ್ಯಮ ಅಂತ ಹೇಳುವಂತ ಮಾತಿದೆ. ಇದು ಸಹ ಮಧ್ಯಮದ ಕೆಲಸವನ್ನು ಪಕ್ಕಕ್ಕಿರಿಸಿ ಅವ್ರು ಹೇಳ್ತಿರುವಂತ ಮಾತು, ಹೊಸ ನೀರು ಹರಿಬೇಕು, ಹೊಸ ಪ್ರತಿಭೆಗಳು ಬರಬೇಕು ಅಂತ ಹೇಳ್ತಿರೋ ಮಾತಿಗೆ ಮನ್ನಣೆ ಸದಾ ಇದೆ ಈ ರಂಗದಲ್ಲಿ. ಹಾಗಂತ ಹಿರಿಯರು ಕೆಲಸ ಮಾಡಿದಂಥವ್ರನ್ನ ಪಕ್ಕಕ್ಕೆ ಸುಳ್ಬೇಡಿ, ಎಲ್ಲರೂ ಜೊತೆಗೂಡಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಹಳೆ ಬೇರು ಹೊಸ ಚಿಗುರು ಎರಡು ಕೂಡಿರುವಾಗಲಿ ಹೊಸ ಪ್ರತಿಭೆ ನಿಜವಾಗಿ ಬರಬೇಕಾಗಿದೆ. ಅವರ ಚೈತನ್ಯ ಅವೆಲ್ಲವೂ ದಕ್ಕಬೇಕಾಗಿದೆ ಈ ರಂಗಕ್ಕೆ. ಅದು ಹೆಚ್ಚೆಚ್ಚು ದಕ್ತಾ ಇರಲಿ. ಮತ್ತೆ ಈ ಹುಡುಗರೆಲ್ಲರಿಗೂ ಮತ್ತೊಮ್ಮೆ ಈ ತಂಡದ ವತಿಯಿಂದ ನಿರ್ದೇಶಕರು, ನಿರ್ಮಾತೃರು ಮತ್ತೆ ಛಾಯಾಗ್ರಾಹಕರು ಅವ್ರನ್ನ ತೀಡಿ ಬಹಳ ಒಳ್ಳೆಯ ಕೆಲಸ ಅವರಿಗೆ ತೆಗೆದಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅಭಿನಂದನೆ ತಿಳಿಸ್ತೇನೆ. ನನಗೂ ಇದರಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕಾಗಿ ಅವಕಾಶದಾತರಿಗೆ ಮತ್ತೆ ಅನ್ನದಾತರಿಗೆ ಆಭಾರ ಮನ್ನಣೆ.
ಸ್ಪೀಕಿಂಗ್ ಅಬೌಟ್ ಬ್ಯಾಕ್ ಬೆಂಚರ್ಸ್, ನಾನೇ ಒಬ್ಳು ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ ಅಂತಾನೆ ಹೇಳ್ಕೋಬಹುದು. ಡಲ್ ಸ್ಟೂಡೆಂಟ್ ಅಲ್ಲ, ಬಟ್ ಐ ವಾಸ್ ಅ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್. ಇದನ್ನ ನೋಡುವಾಗ ನಾನು ಮಾಡಿದಷ್ಟೊಂತ ಈ ಪಾರ್ಟಿ ತರಲೆ ನಾನು ಮಾಡಿರ್ಲಿಲ್ಲ, ಚೂರು ಪಾರು ಮಾಡಿದೆಲ್ಲ ನೆನಪಾಗ್ತಿತ್ತು. ಅಂಡ್ ಐ ಹ್ಯಾವ್ ಸೀನ್ ರಂಜನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಎಡಿಟಿಂಗ್ ಇಂದ ಹಿಡಿದು ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಹ್ಯಾಸ್ ಪುಟ್ ಸೋ ಮಚ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್. ಎವ್ರಿಬಡಿ ಹ್ಯಾಸ್ ಪುಟ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನೋಡಿ. ಐ ಹೋಪ್ ಈ ಮೂವಿಗೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದಾರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಿಗ್ಲಿ ಅಂತ. ಯಾರ್ಯಾರು ಸಿಕ್ಕಾಪಟ್ಟೆ ಬ್ಯಾಕ್ ಬೆಂಚರ್ಸ್ ಆಗಿ ತರಲೆ ಮಾಡಿರ್ತಾರೆ ಅವರಿಗೆಲ್ಲ ಈ ಸಿನಿಮಾ ಸೂಪರ್ ಆಗಿ ಇಷ್ಟ ಆಗುತ್ತೆ. ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೈಟ್ ನೋಡಿದ್ರೆ ಫಸ್ಟ್ ಬೆಂಚರ್ ಹೈಟು, ಬಟ್ ನಾನು ಕಾಲೇಜಲ್ಲಿ ಇದ್ದಿದ್ದು ಲಾಸ್ಟ್ ಬೆಂಚಲ್ಲೇ. ಈ ಫಿಲಮ್ ನೋಡ್ತಾ ನೋಡ್ತಾ ಲೈಕ್ ಇಟ್ ಟುಕ್ ಯು ಬ್ಯಾಕ್ ಟು ದ ಓಲ್ಡ್ ಕಾಲೇಜ್ ಡೇಸ್. ಅಂಡ್ ನನಗೆ ಇಷ್ಟ ಆಗಿದ್ದೇನು ಅಂತ ಅಂದ್ರೆ ನಂಗೆ ಸುಚೇಂದ್ರ ಪ್ರಸಾದ್ ಅವ್ರ ಆಕ್ಚುಲಿ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಯೂಶಲಿ ಅವ್ರನ್ನ ಒಂದು ಪಾತ್ರದಲ್ಲಿ ನೋಡಿ ಇದರಲ್ಲಿ ವಿಭಿನ್ನವಾಗಿತ್ತಲ್ಲ, ಅದಿಷ್ಟ ಆಯ್ತು. ಅಂಡ್ ಇನ್ನೊಂದು ಎಡಿಟಿಂಗ್ ಇಷ್ಟ ಆಯ್ತು. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂಡ್ ಕಾಲೇಜ್ ಬಿಟ್ಟು ಇವಾಗ ಕೆಲಸ ಮಾಡ್ತಿರೋರ್ಗೆ ಇದು ಇಷ್ಟ ಆಗುತ್ತೆ. ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ರಿಲೇಟಬಲ್ ಆದ್ರೆ ಇವಾಗ ಕೆಲಸ ಮಾಡ್ತಿರೋರಿಗೆ ಒಂಥರ ನಾಸ್ಟಾಲ್ಜಿಯಾ ಟ್ರಿಪ್ ಅಂತಾನೆ ಹೇಳ್ಬೋದು. ಅಂಡ್ ಐ ಲೈಕ್ ಟು ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಬೆಂಚರ್ಸ್ ಮೂವಿ ನೋಡುವಾಗ ನನ್ನ ಲಾಸ್ಟ್ ಬೆಂಚ್ ಅಂದ್ರೆ ನಾನು ಸ್ಕೂಲಲ್ಲಿ ಲಾಸ್ಟ್ ಬೆಂಚ್, ಕಾಲೇಜಲ್ಲೆಲ್ಲ ಲಾಸ್ಟ್ ಬೆಂಚ್ ಕೂತ್ಕೊಳ್ತಾ ಇದೆ. ಸೊ ಆ ಡೇಸ್ ಎಲ್ಲ ನನಗೆ ನೆನಪಾಯ್ತು. ಸೊ ಲಾಸ್ಟ್ ಬೆಂಚರ್ಸ್ ಡೆಫಿನೆಟ್ಲಿ ಬಂದು ನೋಡಿ ನಿಮ್ಮ ಹಳೆ ದಿನಗಳನ್ನ ನೆನಪು ಮಾಡ್ಕೋಬಹುದು. ಮತ್ತೆ ಫಸ್ಟ್ ಬೆಂಚರ್ಸ್ ನಿಮ್ಗೆ ಅನುಭವ ಇರಲ್ಲ, ನೀವು ಬಂದು ನೋಡಿ ಲಾಸ್ಟ್ ಬೆಂಚರ್ಸ್ ಲೈಫ್ ಹೇಗಿರುತ್ತೆ ಅಂತ. ಸೊ ಒಂದು ಹೊಸ ಪ್ರಯತ್ನ ಫಿಲಮ್ ನೋಡೋಕೆ ತುಂಬಾ ಚೆನ್ನಾಗಿದೆ. ಎನ್ಕರೇಜ್ ಮಾಡಿ ಈ ತರ ಫಿಲಮ್ಸ್ಗೆ. ಥ್ಯಾಂಕ್ ಯು. ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿ ಹುಡುಗರೇ ಮಾಡಿರೋದು, ಇದು ಹುಡುಗರಿಗೋಸ್ಕರನೇ ಮಾಡಿರೋದು. ಇದು ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು ಎಲ್ಲವೂ ಇವರೇ ಬರ್ದಿರೋದು. ಮತ್ತೆ ಈ ಸಿನಿಮಾಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರಚಾರದಿಂದ ಹಿಡಿದು ಎಲ್ಲನೂ ಇವರೇ ಮಾಡಿರೋದು. ನನ್ನ ಕಡೆಯಿಂದ ಈ ಹುಡುಗರಿಗೆ ಜೈ ಬ್ಯಾಕ್ ಬೆಂಚರ್ಸ್. ಎಲ್ಲ ಸುಳ್ಳು 90% ಮಾಡಿರೋದು ಸರ್ವೇನೆ. ನಾವು ಮಾಡಿರೋದು ಎಲ್ಲ ಒಂದು 10% ಮಾಡಿದೀವಿ ಸರ್. ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿಗೆ ತುಂಬಾ ಥ್ಯಾಂಕ್ಸ್ ಸರ್ ನೀವೆಲ್ಲರಿಗೂ, ಮೀಡಿಯಾದವ್ರಿಗೆ. ಸೊ ಹೊಸ ಸಿನಿಮಾ ಸಪೋರ್ಟ್ ಮಾಡ್ತಿರೋಕೆ ತುಂಬಾ ಥ್ಯಾಂಕ್ಸ್. ಸೊ ನಮ್ದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆಲ್ರೆಡಿ. ಸೊ ಕಲೆಕ್ಷನ್ ವೈಸ್ ಚೆನ್ನಾಗಿ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಹೀಗೆ ನಿಮ್ ಸಪೋರ್ಟ್ ಇದ್ರೆ ನಾವು ಇನ್ನೊಂದೆರಡು ವಾರ ನಾವು ಸಿನಿಮಾನ ನಾವು ಥಿಯೇಟರ್ ಉಳಿಸ್ಕೋಬಹುದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ಕಟ್ಟ ಕಡೆದಾಗ ಏನ್ ಹೇಳ್ಬೇಕು ಅಂದ್ರೆ, ಬ್ಯಾಕ್ ಬೆಂಚರ್ಸ್ ಎಲ್ಲಿರ್ತಾರೋ ಅಲ್ಲಿ ತೊಂದರೆ ಖಚಿತ, ಎಂಟರ್ಟೈನ್ಮೆಂಟ್ ಉಚಿತ. ಉಚಿತ. ಜೈ ಬ್ಯಾಕ್ ಬೆಂಚರ್ಸ್.